ಎಲ್ರಿಗೂ ನಮಸ್ಕಾರ. ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ. ವೇದಿಕ್ ರೂಟ್ಸಲ್ಲಿ ಶ್ರೀಮದ್ ಭಗವದ್ಗೀತೆಯ ಪ್ರಶ್ನೋತ್ತರಗಳನ್ನು ತಿಳಿತಾ ಇದ್ದೀವಿ. ಈಗಾಗಲೇ 4 ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ತಿಳಿದಿದ್ದೀವಿ. ಈಗ 5ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ಅಧ್ಯಾಯದ ಹೆಸರು ಕರ್ಮ ಸನ್ಯಾಸ ಯೋಗ. ಕೆಲವು ಕಡೆ ಸನ್ಯಾಸ ಯೋಗ ಅಂತ ಕೂಡ ಹೇಳ್ತಾರೆ. ಈಗ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣಂತೆ. ಮೊದಲನೇ ಪ್ರಶ್ನೆ, ಇವೆರಡರಲ್ಲಿ ಯಾವುದು ಶ್ರೇಯಸ್ಕರವೋ ಅದನ್ನು ನಿಶ್ಚಯಿಸಿ ಹೇಳು ಎಂದು ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿದ. ಇವೆರಡು ಅಂದರೆ ಯಾವುದು? ಅವೆರಡು ಯಾವುದು ಅಂದರೆ ಕರ್ಮ ಸನ್ಯಾಸ ಯೋಗ ಮತ್ತು ಕರ್ಮಯೋಗ. 2ನೇ ಕ್ವಶನ್ನು, ಯಾವೆರಡರ ಗುರಿ ಒಂದೇ ಆದರೆ ಮಾರ್ಗ ಮಾತ್ರ ಬೇರೆ? ಉತ್ತರ, ಕರ್ಮತ್ಯಾಗ ಮತ್ತು ಕರ್ಮಯೋಗ. ಇವೆರಡರ ಗುರಿ ಒಂದೇ ಆದರೂ ಕೂಡ ಮಾರ್ಗ, ದಾರಿ, ಹಾದಿ ಮಾತ್ರ ಬೇರೆಯಾಗಿ ಇರುತ್ತೆ. 3ನೇ ಪ್ರಶ್ನೆ, ಕರ್ಮತ್ಯಾಗಕ್ಕಿಂತ ಯಾವುದು ಶ್ರೇಷ್ಠ? ಕರ್ಮಯೋಗವೇ ಶ್ರೇಷ್ಠ. 4ನೇದು, ಕರ್ಮಯೋಗದ ಸಹಾಯವಿಲ್ಲದೆ ಏನನ್ನು ಹೊಂದುವುದು ಕಷ್ಟ? ಸನ್ಯಾಸವನ್ನು. ಕರ್ಮಯೋಗದ ಸಹಾಯ ಇಲ್ಲದೆ ಸನ್ಯಾಸವನ್ನು ಹೊಂದುವುದು ಕಷ್ಟ. 5ನೇದು, ಯಾರು ವಿಶುದ್ಧಾತ್ಮನು? ಯಾರು ಯೋಗದಿಂದ ಕೂಡಿರುವನೋ, ದೇವರೆಡೆಗೆ ಹೋಗುವುದಕ್ಕೆ ಮನಸ್ಸನ್ನು ತಿರುಗಿಸಿರುವನೋ ಅವನೇ ವಿಶುದ್ಧಾತ್ಮನು. 6ನೇ ಕ್ವಶನ್ನು, ಯಾರಿಗೆ ಯಾವ ರೀತಿಯ ಪಾಪಗಳು ಸೋಕುವುದಿಲ್ಲ? ಯಾವಾಗ ಒಬ್ಬ ಭಗವದರ್ಪಣ ಭಾವದಿಂದ ಕರ್ಮವನ್ನು ಮಾಡುತ್ತಾನೋ ಅವನನ್ನು ಪಾಪಗಳು ಸೋಕುವುದಿಲ್ಲ. ಕರ್ಮಫಲದಲ್ಲಿ ಆಸಕ್ತಿ ಇಡದೆ ಕೆಲಸ ಮಾಡುವವನು ಏನನ್ನು ಪಡೆಯುತ್ತಾನೆ? ಶಾಂತಿಯನ್ನು. ಯಾರು ಸ್ವಯಂ ಪ್ರಕಾಶ ಸ್ವರೂಪನು? ಪರಬ್ರಹ್ಮನು. 9ನೇದು, ಜ್ಞಾನದಿಂದ ತನ್ನ ಕಲ್ಮಶವನ್ನು ತೊಳೆದುಕೊಂಡವನು ಏನನ್ನು ಪಡೆಯುತ್ತಾನೆ? ಮೋಕ್ಷವನ್ನು ಪಡೆಯುತ್ತಾನೆ. 10ನೇದು, ಯಾರು ತನ್ನಲ್ಲಿಯೇ ಸುಖವನ್ನು ಪಡೆಯುತ್ತಾನೆ? ಶಬ್ದಾದಿ ವಿಷಯಗಳಲ್ಲಿ ಆಸಕ್ತಿ ಇಲ್ಲದವನು ತನ್ನಲ್ಲಿಯೇ ಸುಖವನ್ನು ಪಡೆಯುತ್ತಾನೆ. ಯಾರ ಸುಖ ಅಕ್ಷಯವಾದುದು? ಯೋಗಿಯ ಸುಖ. ಯೋಗಿ ಎಂದರೆ ಯಾರು? ಶರೀರವನ್ನು ಬಿಡುವುದಕ್ಕೆ ಮುನ್ನ ಯಾರು ಕಾಮಕ್ರೋಧಗಳಿಂದ ಉಂಟಾದ ವೇಗವನ್ನು ಸಹಿಸಿಕೊಳ್ಳಲು ಶಕ್ತನಾಗುವನೋ ಅವನೇ ಯೋಗಿ. 13ನೇದು, ಯಾರು ಬ್ರಹ್ಮಸ್ವರೂಪವನ್ನು ಪಡೆದು ಮುಕ್ತನಾಗುವನು? ಯಾರು ಅಂತಃಸುಖ, ಅಂತರರಾಮ, ಅಂತರ್ಜ್ಯೋತಿಯನ್ನು ಪಡೆದಿರುವನೋ ಅವನು. 14ನೇದು, ಬ್ರಹ್ಮ ನಿರ್ವಾಣವನ್ನು ಯಾರು ಪಡೆಯುವರು? ಕ್ಷೀಣ ಕಲ್ಮಶರಾಗಿ, ದ್ವಂದ್ವ ರಹಿತರಾಗಿ, ಜಿತೇಂದ್ರಿಯರಾಗಿ, ಸರ್ವಭೂತ ಹಿತದಲ್ಲಿ ನಿರತರಾಗಿರುವವರು ಆದ ಋಷಿಗಳು ಪಡೆಯುತ್ತಾರೆ. ಮುನಿ ತನ್ನ ಮನಸ್ಸನ್ನು ಯಾವಾಗಲೂ ಹೇಗೆ ಇರಿಸಿಕೊಂಡಿರುತ್ತಾನೆ? ಮುನಿ ಮನಸ್ಸನ್ನು ಯಾವಾಗಲೂ ಅಂತರ್ಮುಖ ಮಾಡಿ ಪರಮಾತ್ಮನ ಮೇಲೆ ಏಕಾಗ್ರ ಮಾಡಿಕೊಂಡಿರುತ್ತಾನೆ. 14ನೇದು, ಈ ಪ್ರಪಂಚದಲ್ಲಿ ಯಾರು ನಿರ್ಭೀತರಾಗಿ ಇರುತ್ತಾರೆ? ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡವರು ನಿರ್ಭೀತರಾಗಿ ಇರುತ್ತಾರೆ. 17ನೇದು, ದೇಹವೆಂಬ ನಗರದ ಒಡೆಯ ಯಾರು? ಆತ್ಮನು. 18ನೇದು, ಯಾವೆರಡು ಅರ್ಜುನನ ಮನಸ್ಸಿನಲ್ಲಿ ಪರಸ್ಪರ ವಿರೋಧವಾಗಿ ಇರುವಂತೆ ಕಾಣುವುದು? ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ. 19ನೇದು, ಸನ್ಯಾಸಿ ಎಂದು ಯಾರನ್ನು ಕರೆಯುತ್ತಾರೆ? ಮನೆ, ಹೆಂಡತಿ, ಮಕ್ಕಳು, ಸಂಸಾರ ಇವೆಲ್ಲವನ್ನ ತೊರೆದು ಬಟ್ಟೆ ಮತ್ತು ಹೆಸರು ಬದಲಾಯಿಸಿಕೊಂಡು ದಂಡ ಕಮಂಡಲ ಹಿಡಿದುಕೊಂಡು ಪರಿವ್ರಾಜಕನಾಗಿ ಅಲೆಯುವವನನ್ನು ಸನ್ಯಾಸಿ ಎಂದು ಕರೆಯುತ್ತಾರೆ. 20ನೇದು, ನಿತ್ಯ ಸನ್ಯಾಸಿ ಯಾರು? ಯಾರು ಅಪ್ರಿಯವಾಗಿರುವುದನ್ನು ಬಂದರೆ ಚಿಂತಿಸುವುದಿಲ್ಲವೋ,
ಪ್ರಿಯವಾಗಿರುವುದನ್ನು ಕುರಿತು ಮೆಲುಕು ಹಾಕುವುದಿಲ್ಲವೋ ಅವನೇ ನಿತ್ಯ ಸನ್ಯಾಸಿ. 21ನೇದು, ಜಿತೇಂದ್ರಿಯರು ಎಂದರೆ ಯಾರು? ಜಿತೇಂದ್ರಿಯರು ಎಂದರೆ ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿದವರು. ಇದು 5ನೇ ಅಧ್ಯಾಯದ ಪ್ರಶ್ನೋತ್ತರಗಳು. ಈ ಪ್ರಶ್ನೋತ್ತರಗಳ ಸಹಾಯದಿಂದ ಸಂಘ ಸಂಸ್ಥೆಗಳಿರ್ಬೋದು, ಶಾಲೆಗಳಲ್ಲಿ ಇರ್ಬೋದು, ಕ್ವಿಝನ್ನು ಇಟ್ಟರೆ ಭಗವದ್ಗೀತೆಯ ಬಗ್ಗೆ ಕೆಲವೊಂದು ವಿಷಯಗಳು, ಸಂಶಯಗಳು ಎಲ್ಲರಿಗೂ ನಿವಾರಣೆ ಆಗೋದರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಆದ್ದರಿಂದ ಯಾರಾದರೂ ಆಗಲಿ ಈ ಪ್ರಶ್ನೋತ್ತರಗಳನ್ನು ಬಳಸ್ಕೊಂಡು ಒಂದು ಕ್ವಿಝ್ ರೀತಿಯಲ್ಲಿ ಎಲ್ಲ ಮಾಡಿದ್ರೆ ಭಗವದ್ಗೀತೆಯ ಅರ್ಥವೂ ತಿಳಿಯುತ್ತೆ, ಭಗವದ್ಗೀತೆಯಲ್ಲಿ ಏನಿದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.